ನಮಸ್ಕಾರ ಮಕ್ಕಳೇ. ಇವತ್ತು ರಾಜ ವಿಕ್ರಮ ಮತ್ತು ಬೇತಾಳನ ಕತೆ ಇದರಲ್ಲಿ ಮತ್ತೊಂದು ಕಥೆಯೊಂದಿಗೆ ಬಂದಿದ್ದೇನೆ. ಕಥೆಯ ಹೆಸರು ಸತ್ಯವಂತ ವ್ಯಾಪಾರಿ. ಏನಿದು ಕತೆ ಅಂತ ನೋಡ್ಕೊಂಬೋಣ. ಒಂದು ಕಾಲದಲ್ಲಿ ಒಂದು ಪಟ್ಟಣದಲ್ಲಿ ಧರ್ಮದಾಸ ಅಂತ ಒಬ್ಬ ವ್ಯಾಪಾರಿ ವಾಸವಾಗಿರ್ತಾನೆ. ಅವನ ಹೆಸರೇ ಸೂಚಿಸುವಂತೆ ಅವನು ಅತ್ಯಂತ ಸತ್ಯವಂತ ಮತ್ತು ಪ್ರಾಮಾಣಿಕನಾಗಿದ್ದನು. ತನ್ನ ವ್ಯಾಪಾರದಲ್ಲಿ ಎಂದಿಗೂ ಮೋಸ ಮಾಡ್ತಿರಲಿಲ್ಲ. ಇದರಿಂದ ಎಲ್ಲರೂ ಅವನನ್ನು ಗೌರವಿಸ್ತಿದ್ರು. ಒಮ್ಮೆ ಧರ್ಮದಾಸ ದೂರದ ದೇಶಕ್ಕೆ ವ್ಯಾಪಾರಕ್ಕೆ ಪ್ರಯಾಣಕ್ಕೆ ಹೊರಡ್ತಾನೆ. ಹೊರಡುವ ಮುನ್ನ ತನ್ನ ಅಮೂಲ್ಯವಾದ ಆಭರಣಗಳನ್ನು ತುಂಬಿದ ಒಂದು ಪೆಟ್ಟಿಗೆಯನ್ನು ತನ್ನ ಸ್ನೇಹಿತನಾದ ಸೋಮದತ್ತನ ಬಳಿ ಸುರಕ್ಷಿತವಾಗಿ ಇಟ್ಟು ನಾನು ಹಿಂತಿರುಗುವವರೆಗೆ ಇದನ್ನು ಕಾಪಾಡುವಂತ ಕೇಳ್ಕೊತಾನೆ. ಹಲವಾರು ತಿಂಗಳುಗಳ ನಂತರ ಧರ್ಮದಾಸನು ಮರಳಿ ಬರ್ತಾನೆ. ಬಂದು ತನ್ನ ಪೆಟ್ಟಿಗೆಯನ್ನು ತನ್ನ ಸ್ನೇಹಿತನ ಹತ್ರ ಕೇಳ್ತಾನೆ. ಆಗ ಸೋಮದತ್ತ ಹೇಳ್ತಾನೆ, ನೀನು ನನ್ನ ಬಳಿ ಯಾವುದೇ ಪೆಟ್ಟಿಗೆನ ಇಟ್ಟಿರಲಿಲ್ಲ ಅಂತ ಸುಳ್ಳು ಹೇಳ್ತಾನೆ. ಆಗ ಧರ್ಮದಾಸನಿಗೆ ತುಂಬ ದುಃಖ ಆಗುತ್ತೆ. ಆದರೆ ಅವನು ಕೋಪಿಸ್ಕೊಳ್ಳಲ್ಲ. ಅವನು ರಾಜನ ನ್ಯಾಯಾಲಯಕ್ಕೆ ತೆರಳಿ ತನ್ನ ಸಮಸ್ಯೆಯನ್ನು ತಿಳಿಸ್ತಾನೆ. ಆಗ ರಾಜನು ಇಬ್ಬರನ್ನು ಕರೆಸಿ ವಿಚಾರಿಸ್ತಾನೆ. ಯಾವುದೇ ಸಾಕ್ಷಿ ಇಲ್ಲದ ಕಾರಣ ಸತ್ಯವನ್ನು ತಿಳಿಯುವುದು ಕಷ್ಟ ಆಗುತ್ತೆ ರಾಜನಿಗೆ. ಆಗ ರಾಜನ ಹತ್ರ ಮಂತ್ರಿ ಇರ್ತಾರೆ. ಆ ಮಂತ್ರಿ ಇದನ್ನೆಲ್ಲ ಗಮನಿಸಿ ಒಂದು ಉಪಾಯ ಮಾಡ್ತಾರೆ. ಆ ಮಂತ್ರಿ ಸೋಮದತ್ತನ ಹತ್ರ ಬಂದು ಪ್ರತ್ಯೇಕವಾಗಿ ಮಾತಾಡ್ತಾನೆ. ನೋಡು, ನಿನ್ನ ಸ್ನೇಹಿತನ ಪೆಟ್ಟಿಗೆಯ ಮೇಲೆ ಗುಪ್ತವಾದ ಗುರುತು ಮಾಡಿದ್ದಾನೆ, ಅದನ್ನು ಪರಿಶೀಲಿಸಿದರೆ ಸತ್ಯ ಗೊತ್ತಾಗುತ್ತೆ ಅಂತ ಹೇಳ್ತಾನೆ. ಅದನ್ನು ಕೇಳಿದ ತಕ್ಷಣ ಸೋಮದತ್ತನಿಗೆ ಭಯ ಕೊಡ್ತಾನೆ. ಭಯಗೊಂಡು ಅವನು ಮಾತಾಡ್ತಾನೆ, ಹೌದು ಮಹಾರಾಜರೇ, ಆ ಗುರುತಿನ ಪೆಟ್ಟಿಗೆ ಒಳಗಡೆ ಇದೆ, ಹೊರಗಡೆ ಹಾಕಿಲ್ಲ ಅವನು ಅಂತ ಹೇಳಿಬಿಡ್ತಾನೆ. ಅದನ್ನು ಕೇಳ್ತಿದ್ದಂಗೆ ತನ್ನ ತಪ್ಪನ್ನು ತಾನೇ ಒಪ್ಕೊಂಡಾಯಿತು ಸೋಮದತ್ತ. ಏಕೆಂದರೆ ಪೆಟ್ಟಿಗೆ ನೋಡದೆ ಅದರ ಒಳಗಡೆ ಗುರುತು ಹೇಗಿದೆ ಅಂತ ಗೊತ್ತಾಗುತ್ತೆ ಅವನಿಗೆ. ರಾಜ ತಕ್ಷಣ ಸತ್ಯವನ್ನು ಅರಿತುಕೊಂಡು ಸೋಮದತ್ತನಿಗೆ ಶಿಕ್ಷೆಯನ್ನು ವಿಧಿಸ್ತಾನೆ. ಆಭರಣವಿರುವಂಥ ಪೆಟ್ಟಿಗೆಯನ್ನು ಧರ್ಮದಾಸನಿಗೆ ಹಿಂತಿರುಗಿಸ್ತಾರೆ. ಧರ್ಮದಾಸನ ಸತ್ಯನಿಷ್ಠೆ ಮತ್ತು ತಾಳ್ಮೆಗೆ ಎಲ್ಲರೂ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ. ಮಕ್ಕಳೇ, ಈಗ ಬೇತಾಳನ ಪ್ರಶ್ನೆ. ಬೇತಾಳ ವಿಕ್ರಮನಿಗೆ ಪ್ರಶ್ನೆ ಕೇಳುತ್ತೆ. ಓ ವಿಕ್ರಮ, ಧರ್ಮದಾಸನು ಕೋಪಗೊಳ್ಳದೆ, ಸ್ನೇಹಿತನೊಂದಿಗೆ ಜಗಳ ಮಾಡದೆ ನ್ಯಾಯಾಲಯದ ಸಹಾಯವನ್ನು ಏಕೆ ಪಡೆದ ಅಂತ ಕೇಳುತ್ತೆ. ಅದಕ್ಕೆ ವಿಕ್ರಮಾದಿತ್ಯ ಉತ್ತರ ಕೊಡ್ತಾನೆ, ಯಾಕೆಂದರೆ ಸತ್ಯವಂತನು ನ್ಯಾಯದ ಮೇಲೆ ನಂಬಿಕೆ ಇಡ್ತಾನೆ. ಕೋಪ ಮತ್ತು ಜಗಳ ಇದರಿಂದ ಸತ್ಯ ಸಾಬೀತಾಗುವುದಿಲ್ಲ. ತಾಳ್ಮೆ ಮತ್ತು ನ್ಯಾಯದ ಮಾರ್ಗವನ್ನು ಅನುಸರಿಸಿದರೆ ಸತ್ಯಕ್ಕೆ ಯಾವಾಗಲೂ ಜಯ ಸಿಗುತ್ತೆ ಅಂತ ಉತ್ತರಿಸ್ತಾನೆ. ಇದನ್ನು ಕೇಳಿದ ಬೇತಾಳ, ನಿನ್ನ ಉತ್ತರ ಸರಿಯಾಗಿದೆ ರಾಜ ಅಂತ ಹೇಳಿ ಅವನು ವಿಕ್ರಮಾದಿತ್ಯನ ಬೆನ್ನಿಂದ ಬಿಟ್ಟು ಮತ್ತೆ ಮರದಕ್ಕೆ ಹೋಗಿ ನೇತಾಕೊಳ್ಳುತ್ತೆ. ಮಕ್ಕಳೇ, ಈ ಕಥೆಯ ನೀತಿ ಅಂದರೆ ಸತ್ಯ ಮತ್ತು ಪ್ರಾಮಾಣಿಕತೆಗೆ ಗೆಲುವು ಇದ್ದೇ ಇರುತ್ತೆ. ಮೋಸ ಮತ್ತು ಸುಳ್ಳಿಗೆ ಯಾವ ಕಾಲಕ್ಕೂ ಅದು ಉಳಿಯುವುದಿಲ್ಲ. ಅದಲ್ಲದೆ ಈ ಒಂದು ಕಥೆಯಿಂದ ನಮಗೆ ಏನು ನೀತಿ ಸಿಗುತ್ತೆ ಅಂದರೆ, ಯಾರು ಮೋಸ ಮಾಡಿದರು ಅಂದ ತಕ್ಷಣ ಅವರ ಮೇಲೆ
ಕೋಪಗೊಳ್ಳೋದು, ಅವ್ರ ಜೊತೆ ಜಗಳ ಕಾಯೋದು ಇದೆಲ್ಲ ಒಳ್ಳೆಯ ರೀತಿಯಲ್ಲ. ಇದನ್ನು ನ್ಯಾಯವಾಗಿ ಎದುರಿಸಿ ಅದನ್ನು ಗೆಲ್ಲಬೇಕು ಮಕ್ಕಳೇ. ನಮ್ಮ ಕೈಗೆ ನ್ಯಾಯವನ್ನು ತಗೋಬಾರ್ದು. ಇದು ನೀವು ತಿಳ್ಕೊಳ್ಬೇಕಾಗಿದ್ದಂಥ ಸತ್ಯ. ಯಾಕೆಂದರೆ ಯಾವತ್ತೂ ನಮ್ಮ ನಿಷ್ಠೆ ಹಾಗೂ ಸತ್ಯತೆಗೆ ಗೆಲುವು ಇದ್ದೇ ಇರುತ್ತೆ. ಯಾರು ಸುಳ್ಳು ಮೋಸ ಮಾಡ್ತಾರೆ ಅವ್ರಿಗೆ ಯಾವತ್ತೂ ಉಳಗಾಲ ಇರಲ್ಲ. ಅದನ್ನು ನೀವು ಖಂಡಿತವಾಗಿ ನಂಬಬೇಕು ಮಕ್ಕಳೇ. ಇದರಿಂದ ನಿಮ್ಮ ಜೀವನ ತುಂಬ ಸುಗಮವಾಗಿ ನಡೆಯುತ್ತೆ. ಯಾವತ್ತೂ ಸತ್ಯವಂತರಾಗಿ ಮಕ್ಕಳೇ. ಸುಳ್ಳನ್ನು ಯಾವುದೇ ಕಾರಣಕ್ಕೂ ಹೇಳಬೇಡಿ. ಇದರಿಂದ ನಿಮ್ಮ ಜೀವನ ಕಷ್ಟ ಆಗುತ್ತೆ. ಈ ಮಾತಿನೊಂದಿಗೆ ಈ ಕಥೆಯನ್ನು ಮುಗಿಸ್ತಿದ್ದೀನಿ. ಎಲ್ಲರಿಗೂ